ಏನ್ರಿ ಜಗಳ ಉಂಡು ಮಲಗು ತನಕ, ಆದರೆ ನಂಬದು ಮಲಗಿದ ಮೇಲೆ. ಅಲ್ಲ, ಈ ನಮ್ಮ ಕುಮಾರ್ ಅನ್ನೋರು ಹಿಂದೆ ಜನ ಯಾಕೆ ಹಿಂಗೆ ಮಾತಾಡ್ಕೊತಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಪಾಪ ಈ ವಯ್ಯ ಏನೋ ಹೇಳುತ್ತೆ, ಜನ ಅದನ್ನು ಬೇರೆನೋ ತಿಳ್ಕೊತಾರೆ. ಒಟ್ನಲ್ಲಿ ಜಬ್ ಖುದಾ ನಹಿ ರಾಜಿ ತೋ ಕ್ಯಾ ಕರೇಗಾ ಹಾಜಿ ಅನ್ನೋ ಹಂಗೆ ಆಗೋಗ್ಬಿಟ್ಟೈತಿ ಇವ್ರ ಪರಿಸ್ಥಿತಿ. ಏನು ವೆಂಕಟ್, ಅವ್ರು ನಮ್ಮ ಬಗ್ಗೆನೇ ಏನೋ ಮಾತಾಡ್ತಿರೋ ಹಾಗಿತ್ತು. ಏನು ಸಮಾಚಾರ? ಇನ್ನೇನು ಕುಮಾರಣ್ಣವ್ರೆ, ನೀವು ಏನೋ ಹೇಳ್ತೀರಾ, ಜನ ಅದನ್ನ ಬೇರೇನೋ ಅನ್ಕೊತಾರೆ. ಅದು ಅಲ್ಲದೆ ನಿಮ್ಮ ಮನೇಲಿ ನಿಮ್ಮ ಬಗ್ಗೆ ನಿಮ್ಮ ಮಗನಿಗೆ ಬಿಟ್ರೆ ಬೇರೆ ಯಾರಿಗೂ ಕಾಳಜಿನೇ ಇದ್ದಂಗಿಲ್ಲ. ಅಲ್ಲಪ್ಪ, ಅಂಥದ್ದು ಏನಾಯ್ತು ಇವಾಗ ಅಂತ ನೀವು ಏನೋ ಹೊಸ ಕಾಂಟ್ರವರ್ಸಿ ಶುರು ಮಾಡೋಕೆ ಕಾಣ್ತಾ ಇದೆ ನನಗೆ. ನೋಡಿದ್ರಾ ನಿಮ್ಮ ವರ್ಷನ, ನಾನು ಏನೋ ನಿಮ್ಮ ಬಗ್ಗೆ ಅಯ್ಯೋ ಪಾಪ ಅಂದರೆ ನೀವು ನನ್ನ ಮೇಲೇ ಅನುಮಾನ ಪಡ್ತಾ ಇದ್ದೀರಾ. ಸರಿ, ಈಗ ವಿಷಯ ಏನು ಅಂತಕ್ಕಂಥದ್ದು ತಾವು ಹೇಳ್ತೀರಾ ದಯವಿಟ್ಟು? ಏನಿಲ್ಲ, ಮೊನ್ನೆ ನೀವು ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವ ರೀತಿ ಕೆಲಸ ಮಾಡಿದ್ದೀರಾ ಅಂತ ಅದೇನೋ ಹೇಳಿದ್ರಿ. ಆದರೆ ಆ ಕಡೆ ಮೋದಿ ಅವರು ಅದನ್ನು ನೀವು ಕಾಂಗ್ರೆಸ್ ಸರ್ಕಾರದಲ್ಲಿ ಕ್ಲರ್ಕ್ ಥರ ಕೆಲಸ ಮಾಡಿದ್ದೀರಾ ಅನ್ನೋ ರೀತಿಲಿ ಅರ್ಥ ಮಾಡ್ಕೊಂಡ್ಬಿಟ್ರು. ಹೌದು ಬ್ರದರ್, ಏನು ಮಾಡೋಕ್ಕಾಗತ್ತೆ, ನನ್ನ ಟೈಮ್ ಸರಿ ಇಲ್ಲ. ಅಯ್ಯೋ, ಅದೆಲ್ಲಾದರೂ ಹಾಳಾಗಿ ಹೋಗಲಿ ಅಂದರೆ ನಿನ್ನೆ ನಿಮ್ಮ ಪಿತಾಶ್ರೀಗಳು ಅದೆಲ್ಲೋ ಸ್ಟೇಜ್ ಮೇಲೆ ಭಾಷಣ ಮಾಡ್ತಾಯಿದ್ರೆ ನಿಮ್ಮ ಬ್ರದರ್ ರೇವಣ್ಣ ಒಳ್ಳೆ ತಿಥಿ ಊಟ ಮಾಡ್ಕೊಂಡು ಬಂದವ್ರಂಗೆ ಸ್ಟೇಜ್ ಮೇಲೇ ಗಡದ್ದಾಗಿ ನಿದ್ದೆ ಹೊಡಿತಾ ಇದ್ರು. ಇದನ್ನೆಲ್ಲ ನೋಡ್ತಾ ಇದ್ರೆ ನಿಮ್ಗೆ ಯಾರೋ ಏನೋ ಮಾಡಿಸ್ದಂಗೈತೆ. ನೋಡಿ ಬ್ರದರ್, ನೀವು ನನಗೆ ಏನೋ ಹೇಳಿ ತಲೆಗೆ ಹುಳ ಬಿಡ್ಬೇಡಿ. ದಯವಿಟ್ಟು ಹೋಗಿ ನಿಮ್ಮ ಕೆಲಸ ನೋಡ್ಕೊಳ್ಳಿ. ಅಯ್ಯೋ ಕುಮಾರಸ್ವಾಮಿಗಳೇ, ಇರಿ, ಎಲ್ಲಿಗೆ ಹೋಗ್ತಾ ಇದ್ದೀರಿ? ನಾನು ನಿಮ್ಮನ್ನೇ ಹುಡ್ಕೊಂಡು ಇಡೀ ಮನೆಯೆಲ್ಲ ಓಡಾಡ್ಕೊಂಬಂದಿದ್ದೀನಿ. ಇರಿ, ಸ್ವಲ್ಪ ಮಾತಾಡ್ಬೇಕು ನಿಮ್ಮ ಜೊತೆ. ಅದು ಏನು ಅಂತಕ್ಕಂಥದ್ದನ್ನು ಸ್ವಲ್ಪ ಬೇಗ ಹೇಳಿ ಗುರುಗಳೇ, ಒಂದು ಮೀಟಿಂಗ್ ಇದೆ, ಅರ್ಜೆಂಟಾಗಿ ಹೋಗ್ಬೇಕು. ಏನಿಲ್ಲ, ಅದೇ ಯಾವಾಗಲೇ ನಮ್ಮ ವೆಂಕಟ ಯಾರೋ ನಿಮ್ಗೆ ಏನೋ ಮಾಡಿಸಿರ್ಬೇಕು ಅಂತ ಹೇಳ್ತಾ ಇದ್ದಿದ್ದನ್ನ ಕೇಳಿಸ್ಕೊಂಡೆ. ನನಗನ್ಸೋ ಪ್ರಕಾರ ನಿಮ್ಮ ಅಣ್ಣ ತಮ್ಮ ಆ್ಯಂಡ್ ಫ್ಯಾಮಿಲಿಗೆ ಯಾರೋ ಎಲ್ಲಿ ಕುಂತರು ಅಲ್ಲೇ ನಿದ್ದೆ ಹೋಗೋ ಹಾಗೆ ಏನೋ ಮಾಡಿಸಿರೋ ಆಗಿದೆ. ಹಾಗಾಗಿ ಈ ಸಭೆ ಸಮಾರಂಭಗಳಲ್ಲಿ ನಿಮ್ಮವ್ರು ನಿದ್ದೆ ಮಾಡೋವಾಗ ಜನ ಅವ್ರನ್ನೇ ಗಮನಿಸ್ಕೊಂಡು ನಿಮ್ಮ ಬಗ್ಗೆ ಆಡೋ ಮಾತುಗಳನ್ನ ಗಂಭೀರವಾಗಿ ತೆಗೆದುಕೊಳ್ಳಲ್ಲ. ರೀ ಸ್ವಾಮಿ, ನಿಮ್ಮ ಮಾತುಗಳನ್ನ ಕೇಳೋಕ್ಕೆ ನನಗೆ ಈಗ ಸದ್ಯಕ್ಕೆ ಟೈಮ್ ಇಲ್ಲ. ರಾತ್ರಿ 11 ಗಂಟೆ ಮೇಲೆ ಬನ್ನಿ, ಪುರುಸೊತ್ತಾಗಿರ್ತೀನಿ. ಈಗ ನನ್ನ ಬಿಟ್ಬಿಡಿ, ನನಗೆ ನಿದ್ದೆ ಬರ್ತಾ ಇದೆ. ವೆಂಕಟ, ನಿನ್ನ ಗೆಸ್ ಮಾಡಿದ್ದು ಕರೆಕ್ಟಾಗಿತ್ತು ನೋಡ. ಇವ್ರ ಫ್ಯಾಮಿಲಿಗೆ ಯಾರೋ ನಿದ್ದೆ ಬರೋ ಹಂಗೆ ಗ್ಯಾರಂಟಿ ಏನೋ ಮಾಟ ಮಾಡಿಸಿರೋ ಆಗಿದೆ. ಗಂಡ ಹೆಂಡ್ರಿ ಜಗಳ ಉಂಡು ಮಲಗು ತನಕ, ಆದರೆ ನಂಬದು ಮಲಗಿದ ಮೇಲೆ.